ಹಲೋ ಪ್ರಿಯ ಸ್ನೇಹಿತರೆ, ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ವಿಶೇಷವಾದ ಸ್ವಾಗತ. ನಾನು ಇವತ್ತಿನ ದಿವಸ ಒಂದು ವಿಶೇಷ ಈ ಅನಂತರ ಹುಣ್ಣಿಮೆ ದಿನ ಈ ಒಂದು ಚಂದ್ರಗ್ರಹಣ ಸಂಭವಿಸ್ತಿದೆಯಲ್ಲ ಅದರ ಬಗ್ಗೆ ಈಗೊಂದು ನಾನು ವಿಡಿಯೋನ ಹಾಕಿದ್ದೀನಿ ನಿಮಗೆ. ಅದು ಎಷ್ಟನೇ ತಾರೀಕು ಬರ್ತದೆ ಏನು ಅನ್ನೋದನ್ನು ಹಾಕಿದ್ದೀನಿ. ಬಟ್ ಅದರ ಸಮಯ ಯಾವಾಗೈತಿ ಏನೈತಿ ಅಂಥೇಳಿ ಅದು ಎಷ್ಟು ತಾಸು ಐತಿ, ಹಾಗಾಗಿ ಈ ಒಂದು ಸಂಪೂರ್ಣ ನೋಡ್ಕೊಂಡು ಈ ಒಂದು ಅನಂತನ ಹುಣ್ಣಿಮೆ ಅಂದ್ರೆ ಈಗ ನಾಳೆ ಬರುವಂಥ ಜೋಕುಮಾರನ ಹುಣ್ಣಿಮೆ ಅಂತೀವಲ್ಲ, ಆ ಜೋಕುಮಾರನ ಹುಣ್ಣಿಮೆ ದಿನ, ಅನಂತನ ಹುಣ್ಣಿಮೆ ದಿನ ಈ ಒಂದು ವಿಶೇಷವಾದ ಖಗ್ರಾಸ ಚಂದ್ರಗ್ರಹಣ ಸಂಭವಿಸ್ತೈತಿ. ಈ ಖಗ್ರಾಸ ಚಂದ್ರಗ್ರಹಣ 1 ತಾಸು 3 ನಿಮಿಷ, ಒಟ್ಟು ಈ ಒಂದು ಗ್ರಹಣ ಸಂಭವಿಸುವಂಥ ಸಮಯ 1 ಗಂಟೆ 3 ನಿಮಿಷ ಮಾತ್ರ ಇರ್ತೈತೆ. ಇದು ಯಾವಾಗಪ್ಪ ಅಂತಂದ್ರೆ ಹಗಲೊತ್ತು ಬರ್ತೈತೆ ನೋಡಿ ಸ್ನೇಹಿತರೆ. ಇದು ಆದ ಕಾರಣ ನಮ್ಮ ದೇಶದೊಳಗೆ ಇದರ ಒಂದು ಗೋಚರ ಆಗೋದಿಲ್ಲ. ಅಂದ್ರೆ ಹುಣ್ಣಿಮೆ ದಿನ ಸಂಭವಿಸುವಂಥ ಗ್ರಹಣಗಳು ಚಂದ್ರಗ್ರಹಣಗಳಾಗಿರ್ತವೆ. ಅಮಾವಾಸ್ಯೆ ದಿನ ಸಂಭವಿಸುವೆಲ್ಲ ಸೂರ್ಯಗ್ರಹಣಗಳಾಗಿರ್ತವೆ. ಅದೇ ಥರನಾಗಿ ಈ ಒಂದು ಅನಂತನ ಹುಣ್ಣಿಮೆ, ಜೋಕುಮಾರನ ಹುಣ್ಣಿಮೆ ದಿನ ಈ ಒಂದು ಸಂಭವಿಸುವಂಥ ಈ ಹುಣ್ಣಿಮೆ ಚಂದ್ರಗ್ರಹಣ ಹುಣ್ಣಿಮೆ ಆಗಿರ್ತೈತಿ. ಈ ಒಂದು ಅನಂತನ ಹುಣ್ಣಿಮೆ ದಿನ ಇರುವಂಥ ಈ ಒಂದು ಚಂದ್ರಗ್ರಹಣದ ವಿಶೇಷವಾಗಿ ಒಂದಿಷ್ಟು ರಾಶಿಯವರಿಗೆ ಬಹಳ ಒಳ್ಳೆತನ, ಎಲ್ಲ ಒಂದು ಅನುಕೂಲತೆಯನ್ನು ಪಡೆಯುವಂಥ ಯೋಗಗಳದಾವ. ಆ ರಾಶಿಯೊಳಗೆ ಮೊದಲನೇದು ಮೇಷರಾಶಿ. ಈ ಸಮಯದಲ್ಲಿ ಪ್ರಮುಖ ಕಾರ್ಯಗಳು ಮತ್ತು ವ್ಯವಹಾರಗಳನ್ನು ಸ್ವಲ್ಪ ಪ್ರಯತ್ನದಿಂದ ಪೂರ್ಣಗೊಳ್ತಾವೆ. ಮತ್ತು ಆದಾಯ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಕೊರತೆ ಇರ್ತೈತಿ. ಗಣ್ಯರಿಂದ ಮನ್ನಣೆ ಮತ್ತು ಗೌರವವನ್ನು ಪಡಿತೀರಿ. ಅಧಿಕಾರಿಗಳು ಮತ್ತು ನಿಮ್ಮ ಕೆಲಸದ ಒಂದು ಜವಾಬ್ದಾರಿಗಳಲ್ಲಿ ಹೊಸ ಜವಾಬ್ದಾರಿಗಳು ಕೂಡ ನೀಡ್ತಾರೆ. ಹೀಗಾಗಿ ವಿಶೇಷವಾಗಿ ಈ ಒಂದು ಮೇಷರಾಶಿಯವರಿಗೆ ಇದು ತುಂಬ ಅನುಕೂಲಕರವಾದಂಥ ಒಂದು ಫಲಿತಾಂಶವನ್ನು ನೀಡುವ ಸ್ವಂತ ಕಾರ್ಯಗಳಲ್ಲಿ ಒಂದು ಪೂರ್ಣಗೊಳಿಸಲು ಇದು ಒಂದು ನಿಮಗೆ ಸಕಾಲ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಈ ಒಂದು ಜೀವನದಲ್ಲಿ ಕಷ್ಟಗಳು ಸಹಜ. ಅದಕ್ಕೆ ಕಾರಣ ಕೆಲವೊಂದು ಗ್ರಹಗತಿಗಳ ಪ್ರಭಾವ ಇರುತ್ತದೆ. ಎಲ್ಲ ಒಂದು ನಮ್ಮ ಜೀವನದಲ್ಲಿ ಒಳಿತನ್ನು ಕಾಣಬೇಕಂತಂದ್ರೆ ನಮಗೆ ಅತ್ಯವಶ್ಯಕವಾಗಿ ನಮ್ಮ ಜೀವನದಲ್ಲಿ ನಮ್ಮ ಈ ಗ್ರಹಗತಿಗಳು ಪ್ರಭಾವ ಯಾವ ರೀತಿ ಐತಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಡೀತಾ ಇರ್ತೈತಿ. ನಮ್ಮ ಜೀವನದ ಮೇಲೆ ಆ ಒಂದು ಗ್ರಹಗತಿಗಳ ಪ್ರಭಾವ ವಕ್ರದೃಷ್ಟಿ ಅಥವಾ ಇತ್ತಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕಾರ್ಯಗಳನ್ನು ಮಾಡಿದರೂ ಅವು ಸುಸೂತ್ರವಾಗಿ ಸರಾಗವಾಗಿ ಬಲು ಆರಾಮವಾಗಿ ಮುಗಿತಿರೋದಿಲ್ಲ. ಎಲ್ಲವೂ ಕಠಿಣ ರೀತಿಯಲ್ಲಿ ಮತ್ತು ಅರ್ಧಕ್ಕೆ ನಿಲ್ಲುವ ಸಾಧ್ಯತೆಯೂ ಇರ್ತೈತೆ. ಅದೇ ಥರನಾಗಿ ಈಗ ಮುಂದಿನ ರಾಶಿ ವೃಷಭ ರಾಶಿ. ಈ ಸಮಯದಲ್ಲಿ ಬಾಕಿ ಉಳಿದಂಥ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸೋಕೆ ಒಂದು ಶುಭ ಸಂದರ್ಭ, ಒಂದು ಸಮಯ ಅಂತ ಹೇಳ್ಬೋದು. ಈ ಮತ್ತು ನಿಮ್ಮ ಬಂಧು ಬಾಂಧವರು ಇರ್ತಾರಲ್ಲ, ನಿಮ್ಮ ಸಂಬಂಧಿಕರಿಂದ ಯಾವುದೋ ಒಂದು ಒಳ್ಳೆಯ ವಿಷಯದ ಒಂದು ಸಂದೇಶ ನಿಮಗೆ ಬರ್ತೈತಿ. ಮತ್ತು ವೃತ್ತಿ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಪ್ರಗತಿ ಇರ್ತೈತಿ. ಕೆಲಸದ ವಾತಾವರಣ ಅನುಕೂಲವಾಗಿರ್ತೈತಿ. ಆರೋಗ್ಯ ಚೆನ್ನಾಗಿರ್ತೈತಿ. ವಿದ್ಯಾರ್ಥಿಗಳು, ಈ ವೃಷಭ ರಾಶಿಯಲ್ಲಿರುವಂಥ ವಿದ್ಯಾರ್ಥಿಗಳು ಬಹಳ ನಿಮ್ಮ ಜೀವನದಲ್ಲಿ ಸುಲಭವಾಗಿ ಯಶಸ್ಸನ್ನು ಸಾಧಿಸೋಕೆ ಒಂದು ಅನುಕೂಲಕರವಾದ ದಿನ ಆಯ್ತು ಅಂತ ಹೇಳ್ಬೋದು. ಮತ್ತು ಪ್ರೇಮ ವ್ಯವಹಾರದಲ್ಲಿ ಮುನ್ನಡೆಯಿರು 1 ಅಥವಾ 2 ಶುಭ ಬೆಳವಣಿಗೆಗಳನ್ನು ನೀವು ಕಾಣಬಹುದು. ಮತ್ತು ಅದೇ ಥರನಾಗಿ ಕಟಕ ರಾಶಿ. ಈ ಸಮಯದಲ್ಲಿ ಹಣಕಾಸಿನ ಸಮಸ್ಯೆಗಳು ಪರಿಹರಿಸಿಕೊಳ್ಳುವ ಕಡೆ ನೀವು ಗಮನ ಹರಿಸಬೇಕಾಗ್ತೈತಿ. ಹೆಚ್ಚಾಗಿ ಆದಾಯ ಪ್ರಯತ್ನದ ಮೇಲೆ ಹೆಚ್ಚಿನ ಗಮನ ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಕೆಲವು ಸಮಸ್ಯೆಗಳನ್ನು ಅನಿರೀಕ್ಷಿತವಾಗಿ ನೀವು ಬಗೆಹರಿಸಿಕೊಳ್ತೀರಿ. ಆಧ್ಯಾತ್ಮಿಕ ಚಿಂತನೆಯಲ್ಲಿ ಹೆಚ್ಚಾಗಿ ನೀವು ಒಲವನ್ನು ಕೊಡ್ರಿ. ಬಾಲ್ಯದ ಸ್ನೇಹಿತರಿಂದ ನಿರೀಕ್ಷಿತ ನೀವು ಏನೋ ಒಂದು ಬೆಂಬಲವು ನಿಮಗೆ ದೊರೀತೈತಿ. ನಿಮ್ಮ ಕುಟುಂಬದಲ್ಲಿ ಎಲ್ಲ ರೀತಿಯಿಂದ ಅನುಕೂಲಕರ ವಾತಾವರಣ ನಿಮಗೆ ಆಗ್ತೈತಿ. ಆರೋಗ್ಯ ತುಂಬ ಅನುಕೂಲವಾಗಿರ್ತೈತಿ. ಆಕಸ್ಮಿಕವಾಗಿ ಎಲ್ಲವೂ ನಿಮಗೆ ಒಳ್ಳೆಯ ಸುದ್ದಿಗಳನ್ನ ತರುವಂಥ ಒಂದು ಶುಭ ಸಮಯ ಅಂತ ಹೇಳ್ಬೋದು. ಈ ಒಂದು ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ವಿದೇಶಿ ಪ್ರಯಾಣನೂ ಐತಿ. ನಿಮ್ಮ ಮಕ್ಕಳು ವಿದೇಶದಲ್ಲಿ ಏನಾದರೂ ನೀವು ನೆಲೆಸಿದ್ರಪ್ಪ ಅಂತಂದ್ರೆ ಅವರು ನಿಮ್ಮನ್ನು
ಅಲ್ಲಿಗೆ ಕರೆಸಿಕೊಳ್ಳುವಂಥ ಒಂದು ಪ್ರಮುಖ ಒಂದು ಶುಭ ಸಮಯ. ಮತ್ತು ನೀವು ಪ್ರಮುಖ ವ್ಯವಹಾರದಲ್ಲಿ ಈ ಸಮಯದಲ್ಲಿ ಪೂರ್ಣಗೊಳಿಸ್ಬೋದು. ಯಾವುದೇ ಪ್ರಯತ್ನ ಯಶಸ್ವಿ ಆಗ್ತಾವೆ. ಕುಟುಂಬದಲ್ಲಿ ಶುಭ ಬೆಳವಣಿಗೆ ಆಗ್ತಾವೆ. ಹಣಕಾಸಿನ ವ್ಯವಹಾರದಲ್ಲಿ ಉತ್ತೇಜನ ನೀಡ್ತೈತಿ ಮತ್ತು ಎಲ್ಲ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಳ್ತಾವೆ. ಉದ್ಯೋಗದಲ್ಲಿ ಮತ್ತು ಹೆಚ್ಚಾಗಿ ಆದ್ಯತೆ ಹೆಚ್ಚಾಕೈತಿ ನಿಮ್ದು. ಇನ್ನು ಅದೇ ಥರನಾಗಿ ತುಲಾ ರಾಶಿ, ಈ ರಾಶಿಯವರಿಗೆ ಯಾವುದೇ ಆದಾಯದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ವಿದ್ಯಾರ್ಥಿಗಳು ನಿರೀಕ್ಷಿತ ಪರಿಣಾಮ ಸಾಧಿಸ್ತೀರಿ. ಪ್ರೇಮ ವ್ಯವಹಾರದಲ್ಲಿ ಸಂತೋಷವಾಗಿರ್ತೀರಿ. ನೀವು ಯೋಜನೆ ಮಾಡಿದಂಥ ಎಲ್ಲ ಕೆಲಸಗಳು ಪೂರ್ಣಗೊಳ್ತಾವೆ. ಹಣಕಾಸಿನ ಸಮಸ್ಯೆ ಒತ್ತಡ ಬಹಳವಾಗಿ ಕಡಿಮೆ ಆಗ್ತೈತಿ. ಆದಾಯ ಹೆಚ್ಚಾಗುವ ಪ್ರಯತ್ನದಲ್ಲಿ ಮುಂದುವರಿತೈತಿ. ಇನ್ನು ಅದೇ ಥರನಾಗಿ ಧನುಸ್ಸು ರಾಶಿ, ಈ ಸಮಯದಲ್ಲಿ ಈ ಧನುಸ್ಸು ರಾಶಿಯವರಿಗೆ ಒಂದು ರೀತಿ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಆ ಥರ ಒಂದು ಈ ಧನುಸ್ಸು ರಾಶಿಯವರಿಗೆ ಬಹಳ ವಿಶೇಷವಾದ ಈ ಒಂದು ಚಂದ್ರಗ್ರಹಣದಿಂದ ಅನುಕೂಲಕೃತ ಗ್ರಹಗಳು ಅನುಕೂಲಕಾರಿ ಆಗ್ತಾವೆ. ನಿರುದ್ಯೋಗಿ ಆಗಿದ್ರೆ ಉತ್ತಮ ಆಫರ್ ದೊರೀತೈತಿ. ದೂರದ ಸಂಬಂಧಿಕರ ಮೂಲಕ ಉತ್ತಮ ವೈವಾಹಿಕ ಜೀವನ ಸಂಬಂಧ ಏರ್ಪಡ್ತಾವೆ. ವಿದ್ಯಾರ್ಥಿಗಳು ಸ್ವಲ್ಪ ಪ್ರಯತ್ನದಿಂದ ಬಯಸಿದ ಯಶಸ್ಸನ್ನು ಸಾಧಿಸಬಹುದು. ಉದ್ಯೋಗದ ಬದಲಾವಣೆ ಪ್ರಯತ್ನಗಳು ಯಶಸ್ವಿ ಆಗ್ತಾವೆ. ಮತ್ತು ಮಕರ ರಾಶಿಯವರಿಗೆ ಮಿಶ್ರ ಫಲ ಐತಿ. ಅಂದ್ರೆ ಈ ಕಡೆ ಅತಿ ಒಳ್ಳೆಯದೂ ಇಲ್ಲ, ಅತಿ ಕೆಟ್ಟದ್ದೂ ಇಲ್ಲ. ಆ ಥರ ಒಂದು ಮಿಶ್ರ ಫಲವನ್ನು ಈ ಒಂದು ಚಂದ್ರಗ್ರಹಣದಿಂದ ಮಕರ ರಾಶಿಯವರಿಗೆ ಆಗ್ತೈತಿ. ಹಂಗಾಗಿ ವಿಶೇಷವಾಗಿ ಮಕರ ರಾಶಿಗೆ ಈಗ ಸ್ವಲ್ಪ ಶನಿದು ಕಾಡಾಟ ಇರೋದ್ರಿಂದ ಅವರು ಶನಿಯ ಜಪವನ್ನು ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದಾಗ್ತೈತಿ. ಇದೇ ಥರನಾಗಿ ಒಂದು ಚಂದ್ರಗ್ರಹಣದ ವಿಶೇಷವಾಗಿ ಇವತ್ತಿನ ದಿನ ಈ ಒಂದು ಸಮಯದಲ್ಲಿ ಈ ಅನಂತ ಹುಣ್ಣಿಮೆ ದಿನ ಸಂಭವಿಸುವ ಈ ಚಂದ್ರಗ್ರಹಣದ ವಿಶೇಷವಾಗಿ ಅದು ನಮ್ಮ ದೇಶಕ್ಕೆ ಕಾಣದೇ ಇದ್ದರೂ ಕೂಡ ಅದರ ಪ್ರಭಾವ ಎಲ್ಲ ರಾಶಿಯವರ ಮೇಲೆ ಬೀರುತ್ತೆ. ಯಾಕಂತಂದ್ರೆ ಈ ನಮ್ಮ ಭೂಮಂಡಲಕ್ಕೆ ಒಬ್ಬ ಸೂರ್ಯ ಒಬ್ಬ ಚಂದ್ರ ಅನ್ನೋ ಹಂಗೆ ಅವರಷ್ಟೇ ಇರ್ತಾರಲ್ಲ. ಆದ ಕಾರಣಕ್ಕೆ ಗ್ರಹಗತಿಗಳ ಪ್ರಭಾವ ಏನೇ ಆದ್ರೂ ಕೂಡ ಎಲ್ಲ ಜಗತ್ತಿನ ಎಲ್ಲ ಜನರ ಮೇಲೆ ಅವರ ಪ್ರಭಾವ ಬೀರ್ತೈತೆ. ಅದೇ ಥರನಾಗಿ ಈ ರಾಶಿಯವ್ರ ಮೇಲೆ ಈ ಒಂದು ಅನುಕೂಲ ಅನಾನುಕೂಲಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರಲ್ಲ ಸ್ನೇಹಿತರೆ. ಇದು ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ. ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು.